ಈ ಸಿನಿಮಾಗೋಸ್ಕರ ಹುಚ್ಚ ಆಗ್ಬಿಟ್ಟಿದ್ದೀನಿ. ಎಲ್ಲ ಹೋಗ್ಬಿಡ್ತು ಅಂದ್ಬಿಟ್ಟು ಮತ್ತೆ ಅವ್ನು ಜಗಳ ಸ್ಟಾರ್ಟ್ ಮಾಡ್ಬಿಟ್ಟಾನೆ. ನಾನೇನು ಕೋಟ್ಯಾಧಿಪತಿ ಅಲ್ಲ. ಪ್ರಕೃತಿಯ ವಿನಾಶ ನಾನು ನನ್ನದೆನ್ನುವುದೆಲ್ಲ ಸುಮ್ಮನೆ. ನಾವಿಲ್ಲ ಅಂದ್ರೆ ವಾಸನೆ ಬಂದು ನೊಣ ಹುಳ ಎಲ್ಲ ಬಿದ್ದು ಕೂತಿರ್ತದೆ. ಆದ್ರೂ ನಮ್ಮನ್ನ ನೋಡಿದ್ರೆ ಕಚಡ ಜನ ಅಂತಾರೆ, ಬೀದಿ ಗುಡ್ಸೋರು ಅಂತಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕವಿನ್ ಮಾತಾಡ್ತಿರೋದು. ಇವತ್ತು ಯಾರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಅಂದ್ರೆ ನಮ್ಮ ಯೂಟರ್ನ್ ಮೂವಿ ಡೈರೆಕ್ಟ್ರು, ಮತ್ತೆ ಇವಾಗ ಹೊಸ ಸಿನಿಮಾ ಬರ್ತಿದೆ ಅವ್ರದ್ದು, ರಾಮನ್ ರಾಮು ಅಂತ. ಸೊ ಅದ್ರ ಬಗ್ಗೆ ಅಣ್ಣ ಒಂದೆರಡು ಮಾತು ಹೇಳ್ತಾರೆ. ಅಣ್ಣ ಹಂಗೆ ನಿಮ್ ಇಂಟ್ರಡಕ್ಷನ್ ಕೊಡಿ ಅಣ್ಣ. ನಮಸ್ಕಾರ, ನಾನು ನಿಮ್ ಚಂದ್ರೋಭಯ. ಸೊ ನಾವು ಇಂಡಸ್ಟ್ರಿಯಲ್ಲಿ ಒಂದು 10 ರಿಂದ 15 ವರ್ಷ ಕೆಲಸ ಮಾಡ್ತಾ ಬರ್ತಾ ಇದೀವಿ. ಡೈರೆಕ್ಟರ್ ಆಗಿ, ಸಿಂಗರ್ ಆಗಿ, ನೀವೇನ್ ಬೇಕಾದ್ರೂ ಕರಿಬೋದು, ಪ್ರೊಡ್ಯೂಸರ್ ಆಗಿ. ಸೊ ಈಗ ಯೂಟರ್ನ್ ಅಲ್ಲಿ ಡೈರೆಕ್ಷನ್ನು, ನಟನೆ, ಅದಾದ್ಮೇಲೆ ನನ್ನ ನಟನೆಯ ಹೀರೋ ಆಗಿ 2ನೇ ಸಿನಿಮಾ ರಾಮನ್ ರಾಮು ಇದೇ ಫೆಬ್ರವರಿ 13 ಬಿಡುಗಡೆ ಆಗ್ತಾ ಇದೆ. ಅದೊಂದು ಒಳ್ಳೆ ಸಿನಿಮಾ. ಯಾವ ಉದ್ದೇಶಕ್ಕೆ ಅಂತಂದ್ರೆ, ಪೌರ ಕಾರ್ಮಿಕರು ಇವತ್ತೇನು ಸಿಟಿಲಿ ಎಲ್ಲ ಕಸದ ಸಮಸ್ಯೆ, ಕಸ ಎಲ್ಲನಲ್ಲಿ ಬಿಸಾಡೋದು, ಈ ಸಮಸ್ಯೆ ಇಟ್ಕೊಂಡು ಆ ತರ ಆಗ್ಬಾರ್ದು, ಸಿಟಿನ ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ಮತ್ತೆ ಪೌರ ಕಾರ್ಮಿಕರ ಬಗ್ಗೆ ಒಂದು ಗೌರವ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ರಾಮನ್ ರಾಮು ಸಿನಿಮಾನ ಆಚೆ ತರ್ತಾ ಇದೀವಿ. ತಮ್ಮೆಲ್ಲರೂ ಸಪೋರ್ಟ್ ಇರ್ಬೇಕು ಈ ಸಿನಿಮಾಗೋಸ್ಕರ. ಯಾಕಂದ್ರೆ ನೀವು ಬೇರೆ ಬೇರೆ ಕಮರ್ಷಿಯಲ್ ಸಿನಿಮಾಗೆ, ನಾನು ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾನೂ ಇದ್ದೀನಿ. ಆ ಸಿನಿಮಾಗೆ ನಾನು ಯಾವತ್ತೂ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಚಾರ ಆಗಲಿ ಎಲ್ಲಾ ಕಡೆ ಹೋಗಿ ಅಯ್ಯೋ ನೋಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ. ಈ ಸಿನಿಮಾ ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ, ಮತ್ತೆ ಜನರಿಗೆ ಅವೇರ್ನೆಸ್ ಮೂಡಿಸಂತ ಸಿನಿಮಾ ಅನ್ನೋ ಒಂದು ಉದ್ದೇಶದಿಂದ ನಾನು ಪೌರ ಕಾರ್ಮಿಕರಿಗೆ ಗೌರವ ಮತ್ತು ಅವರ ಧ್ವನಿಯಾಗಿ ಬರ್ತಕ್ಕಂಥ ಈ ಸಿನಿಮಾದ ಒಂದು ಉದ್ದೇಶನೇ ಅದು. ಕಸ ಹಾಕ್ಬೇಡಿ ಮತ್ತೆ ಪೌರ ಕಾರ್ಮಿಕರಿಗೆ ಗೌರವ ಕೊಡಿ ಅಂತ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ, ದಯವಿಟ್ಟು ತಾವೆಲ್ಲರೂ ಫೆಬ್ರವರಿ 13ಕ್ಕೆ ಸಿನಿಮಾನ ನೋಡಿ ಆರಿಸಿ ಅಂತ. ಮತ್ತೆ ಕೆವಿನ್ ನಮ್ಗೆ ಮೊದಲಿಂದ ಗೊತ್ತಿರೋ ಅಂತ ಹುಡುಗ, ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ದಯವಿಟ್ಟು ಆ ಚಾನಲ್ಗೆ ಎಲ್ಲರೂ ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಅವನಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಮೂವಿ ಮಾಡಿರೋ ಉದ್ದೇಶ ಅಂದ್ರೆ, ಬೇರೆ ಮೂವಿ ಮಾಡ್ತಿದ್ದೀರಾ, ಸೊ ಈ ಮೂವಿಗೆ ಏನಾದ್ರು ಪರ್ಟಿಕ್ಯುಲರ್ ಏನಾದ್ರು ಮೈಂಡ್ ಥಾಟ್ ಇಂದ ಏನಾದ್ರು ಮುಖ್ಯವಾದ ಇನ್ಫಾರ್ಮೇಶನ್ ಏನಾದ್ರು ಕೊಟ್ಟಿದ್ದೀರಾ? ಇನ್ಫಾರ್ಮೇಶನ್ ಅಂತಂದ್ರೆ, ಒಂದು ಫ್ಯಾಮಿಲಿ ಏನಾಗುತ್ತೆ, ಕಸ ಎಷ್ಟೋಗ್ಬಿಡ್ತಾರೆ, ಆ ಎಷ್ಟೋಗೋದ್ರಿಂದ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಪಬ್ಲಿಕ್ ಪ್ರಾಬ್ಲಮ್ ಆಗುತ್ತೆ. ಈಗ ಕಸ ಕ್ಲೀನ್ ಮಾಡ್ಬಿಟ್ಟು ಪೌರ ಕಾರ್ಮಿಕರು ಹಿಂದಗಡೆ ಬೈಕಲ್ಲಿ ಮನೆಯಲ್ಲಿ ಇರೋ ಕಸ ತಂದು ನಾವ್ ಎಷ್ಟು ಬಿಡ್ತೀವಿ, ಅದು ಯಾವ ಜಾಗ ಅಂತ ನೋಡಲ್ಲ, ಅಲ್ಲಿ ಸುಮ್ಮನೆ ಯಾರು ಜನ ಆ ಕಡೆ ಕೂಡ ನೋಡ್ಬಿಟ್ಟು ಇಲ್ದಿರೋ ಟೈಮಲ್ಲಿ ಎಷ್ಟೋಗ್ಬಿಡ್ತೀವಿ. ಆ ತರ ಎಷ್ಟೋಗೋದ್ರಿಂದ ಒಂದು ಫ್ಯಾಮಿಲಿಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಈ ಸಿನಿಮಾದ ಮೇನ್ ಕಂಟೆಂಟ್. ಅಂದ್ರೆ ನೀವು ಇಷ್ಟು ದಿನ ಮಾಡಿರೋ ಮೂವಿಗೂ ಇದಕ್ಕೂ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಕಂಪ್ಲೀಟ್ ಡಿಫ್ರೆಂಟ್. ನಾನು ಈ ಸಿನಿಮಾಗೋಸ್ಕರ ಹುಚ್ಚ ಆಗ್ಬಿಟ್ಟಿದ್ದೀನಿ. ಯಾಕೆ ಉದ್ದೇಶ ಇಷ್ಟು ದುಡ್ಡು ಬರುತ್ತೆ ಅಂತ ಹುಚ್ಚ ಆಗಿಲ್ಲ. ನನ್ನ ಉದ್ದೇಶ ಇಷ್ಟೊಂದು ಒಳ್ಳೆ ಕಂಟೆಂಟ್, ಜನರಲ್ಲಿ ಒಂದು ಪರಿವರ್ತನೆ ಬರುತ್ತೆ ಈ ಸಿನಿಮಾ ನೋಡಿ. ಈ ತರ ಆಗುತ್ತಾ, ಈ ತರ ಕಸ ಹಾಕಿದ್ರೆ ಪೌರ ಕಾರ್ಮಿಕರಿಗೂ ಇಷ್ಟೊಂದು ಅವ್ರ ಸಮಸ್ಯೆಗಳಿದಾವ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಈ ಸಿನಿಮಾನ ಪ್ರತಿಯೊಬ್ರು ನೋಡ್ಲೇಬೇಕು. ಇನ್ನೊಂದು, ನೀವು ಜಾಸ್ತಿ ಮೂವಿ ಆಕ್ಟ್ ಮಾಡಿದೀರಾ, ಈ ನೀವೇನ್ ನಿರ್ದೇಶಕ ಮಾಡಿ ನೀವೇ ಆಕ್ಟ್ ಮಾಡಿದೀರಾ. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಇದ್ರಲ್ಲಿ ಆಕ್ಟ್ ಮಾಡಿದ್ರೆ ಹೆಂಗ್ ಅನಿಸ್ತದೆ ನನಗೆ? ನಾನು ನಿರ್ದೇಶನ ಮಾಡಿ ಡೈರೆಕ್ಷನ್ ಮಾಡ್ಕೊಂಡು ಮತ್ತೆ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡು ಈ ಸಿನಿಮಾನ ನಾನು ತಯಾರು ಮಾಡಿರೋದು. ನಾನೇ ಏನಕ್ಕೆ ಪ್ರೊಡ್ಯೂಸ್ ಮಾಡಿದೆ ಅನ್ನೋ ಕಾರಣ ಕೇಳೋದಾದ್ರೆ, ಈಗ ಇಂಥ ಸಿನಿಮಾದಲ್ಲಿ ನಾವು ಹಾಕಿರೋ ದುಡ್ಡು ಖಂಡಿತ ಆಚೆ ಬರಲ್ಲ.
ಈಗ ಬೇರೆ ಒಂದು ದುಡ್ಡು ಹಾಕ್ತಾನೆ ಸುಮ್ಮನೆ ಇರ್ತಾನ, ಇವ್ನು ಯಾರೋ ಡೈರೆಕ್ಷನ್ ಹೋಗಿ ದುಡ್ಡು ಹಾಕ್ಬಿಟ್ನಪ್ಪ, ದುಡ್ಡೆಲ್ಲ ಹೋಗ್ಬಿಡ್ತು ಅಂದ್ಬಿಟ್ಟು ಮತ್ತೆ ಅವ್ನು ಜಗಳ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಸೊ ಆ ಜಗಳ ನನ್ನೊಳಗಡೆ ಆಗ್ಲಿ, ನಾನೇ ಬೇಕು ನಾನು ಯಾಕೆ ಹಾಕ್ದೆ ಅನ್ನೋದು ಬೇಕು, ನನ್ನೊಳಗಡೆ ಜಗಳ ಆಗ್ಲಿ, ಅದನ್ನ ಐ ಆಮ್ ಸ್ಯಾಟಿಸ್ಫೈಡ್, ನಾನು ಸ್ಯಾಟಿಸ್ಫೈ ಆಗ್ತೀನಿ. ಬಟ್ ಬೇರೆಯವ್ರು ಬಂದು ಕೇಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇಷ್ಟೊಂದು ಒಳ್ಳೆ ಸಬ್ಜೆಕ್ಟ್ ರಿಸ್ಕ್ ಆದ್ರೂ ಪರವಾಗಿಲ್ಲ ನಾನೇ ಮಾಡ್ಬೇಕಂತ ಮಾಡಿದ್ದೀನಿ. ಹಂಗಂತ ಹೇಳ್ಬಿಟ್ಟು ನಾನೇನು ಕೋಟ್ಯಾಧಿಪತಿ ಅಲ್ಲ, ಏನೋ ಅವ್ರಿಗೆ ಸಪೋರ್ಟ್ ತಗೊಂಡು ಮಾಡಿದ್ದೀನಿ. ನೀವು ಕಂಪೇರ್ ಮಾಡಿ ಹೇಳಿದ್ರಿ, ಸೊ ನಿಮ್ಗೆ ಇದ್ ಮಾಡಿದ್ದು ಒಂದು ಸಂತೋಷ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಣ್ಣ. ಖಂಡಿತ ಯಾಕಂದ್ರೆ U-turn 2 ಬಂದ್ಬಿಟ್ಟು ಅದೊಂದು ಕಮರ್ಷಿಯಲ್ ಮಕ್ಕಳದು ಕಳ್ಳ ಸಾಗಾಣಿಕೆ ಯಾವ ಸ್ಥಿತಿ ಅಂತ ತೋರಿಸಿದ್ವಿ. ಸೊ ಇದರಲ್ಲಿ ಪೌರ ಕಾರ್ಮಿಕರು ನಮ್ ದಿನನಿತ್ಯ ಬಂದು ನಮ್ಮ ಮನೆ ಒಂದು ಕಸ ಹೊಡಿತಾರೆ, ರೋಡ್ ಕ್ಲೀನ್ ಮಾಡ್ತಾರೆ, ಅಂತವ್ರ ಬಗ್ಗೆ ಮತ್ತೆ ಈ ಕಸದ ಸಮಸ್ಯೆ ಬಗ್ಗೆ ಮೇಜರ್ ಆಗಿ ಇದು ಆಕ್ಚುಲಿ ಇದು ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡುವಂತ ಸಿನಿಮಾ ಇದು. ಬಟ್ ಅದನ್ನ ನಾವು ಮಾಡಿದೀವಿ. ಸೊ ಹಂಗಾಗಿ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಿ. ಸೊ ಇದು ಫೆಬ್ರವರಿ 13ಕ್ಕೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಹುಡುಗನ ಚಾನಲ್ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಡಿ. ಓಕೆ, ಥ್ಯಾಂಕ್ ಯು ಗೈಸ್. ಅಣ್ಣ ಥ್ಯಾಂಕ್ ಯು ಅಣ್ಣ, ನೀವು ತುಂಬಾ ಸಪೋರ್ಟ್ ಮಾಡಿ ನನಗೆ ತುಂಬಾ ಇದು ಮಾಡ್ತೀರಾ. ಇಂಟರ್ವ್ಯೂ ಕೂಡ ಕೇಳಿದ ತಕ್ಷಣ ಬಾ ಕವಿನ್ ಮಾಡ್ಕೊಡ್ತೀನಿ ಅಂತ ಯಾರು ಹೇಳಲ್ಲ, ಬಟ್ ನಮ್ಮ ಅಣ್ಣ ಹೇಳಿದ್ರು ಬಾ ಕವಿನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಮಿಸ್ ಮಾಡಿದೆ ಯಾರು ಫೆಬ್ರವರಿ 13th ಹೋಗಿ ಎಲ್ಲಾ ಥಿಯೇಟರ್ ಅಲ್ಲೂ ರಿಲೀಸ್. ಯಾವ ಚಾನಲ್ ನಿಮ್ ಚಾನಲ್ ಹೆಸರು? ಫ್ಯೂಚರ್ ಮೆಮೊರೀಸ್. ಫ್ಯೂಚರ್ ಮೆಮೊರೀಸ್. ಬೇರೆ ಚಾನಲ್ ಸಬ್ಸ್ಕ್ರೈಬ್ ಆಗ್ತದೆ, ಫ್ಯೂಚರ್ ಮೆಮೊರೀಸ್ಗೆ ಸಬ್ಸ್ಕ್ರೈಬ್ ಮಾತಾಡಿದ. ಇದು ಫೆಬ್ರವರಿ 13ನೇ ತಾರೀಕು ಎಲ್ಲ ರಿಲೀಸ್ ಆಗ್ತಿದೆ. ಮಿಸ್ ಮಾಡದೆ ಇಲ್ಲ, ಖಂಡಿತ ಹೋಗಿ ನೋಡಿ. ಪಾಪ ಅಣ್ಣ ಒಬ್ರು ತುಂಬಾ ಕಷ್ಟ ಪಡ್ತಿದ್ದಾರೆ. ನಾವು ಸಾಥ್ ಕೊಡೋಣ ಅಣ್ಣ ಜೊತೆ, ಈ ಮೂವಿ ಸಕ್ಸಸ್ ಕೊಡೋಣ ಅಂದ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮತ್ತೆ ಹಾಗೆ ಇದು ಆಕ್ಚುಲಿ ಪೇಡ್ ಇಂಟರ್ವ್ಯೂ ಅಲ್ಲ, ಸೊ ಅವ್ನು ಖುಷಿಯಿಂದ ಬಂದು ಇಂಟರ್ವ್ಯೂ ಮಾಡ್ತಾ ಇರೋದು. ಸೊ ನಮ್ಮ ಅಣ್ಣ ತಮ್ಮ ಬಾಂಡಿಂಗ್ ಅಷ್ಟೇ, ಬೇರೆ. ಸೊ ಹಾಗಾಗಿ ಅವ್ನಿಗೆ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಅದು ಪೌರ ಕಾರ್ಮಿಕರ ಬಗ್ಗೆ, ಇವತ್ತು ಕ್ಲೀನಿಂಗ್ ಬಗ್ಗೆ ಇರೋಂತ ಸಿನಿಮಾಗೆ ಇವ್ನು ಬಂದು ಪ್ರಮೋಟ್ ಮಾಡ್ತಾ ಇದ್ದಾನೆ ಅಂದ್ರೆ ಆಕ್ಚುಲಿ ಅವ್ನು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ. ಬಾಯ್.